ಎಲ್ಲರಿಗೂ ಮಾಸ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಅಪ್ಪಾಜಿ ಸತಾರದಿಂದ ಲೋಡ್ ಮಾಡ್ಕೊಂಬಂದಿದ್ರು ಮೈಸೂರಿಗೆ. ನಾನು ದುರ್ಗದಿಂದ ಜಾಯ್ನ್ ಆದೆ. ಡೀಸೆಲ್ ಹಾಕ್ಸೋಣ ಅಂತ ಮೇಟಿಗುಲ್ಗೆ ಹಿರಿಯೂರ ಹತ್ರ ಡೀಸೆಲ್ ಹಾಕಿಸ್ತಿದ್ವಿ. ಆವಾಗ ಒಂದು ಡೈಲಾಗ್ ನೆನಪಾಯ್ತು. ಆ ಡೈಲಾಗಿಗೆ ಒಂದು ರೀಲ್ಸ್ ಮಾಡಿದ್ವಿ ನಮ್ಮ ಸಲಗುಗೆ. ಅದು ಹೇಗಿದೆ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ. ಇಲ್ಲಿ ನೋಡ್ರೆ ನಮ್ ರಾಜ ಹುಲಿನ ಕಣ್ಪೂರ್ತಿ ಪಡ್ಕತಾನೆ, ಆಮೇಲೆ ದನ ತಿನ್ನಂಗ್ ತಿಂತಾನೆ. ತಿಂದು ಮಿನೆ ಆನೆ ಸೈಜ್ ಮೇಂಟೈನ್ ಮಾಡ್ತಾವನೆ. ಈ ಸಲ ಮೈಸೂರು ದಸರಾ ಅಂಬರಿಗೆ ಕೇಳಿದ್ರಪ್ಪ, ನಮ್ಮ ಸಲಗುನ್ ಲುಕ್ಕೇ ಆ ಥರ ಇದೆ, ಯಾರು ನೋಡಿದ್ರು ಕಳೆದೋಗ್ಬಿಡ್ತಾರೆ. ರಾತ್ರಿ 12 ಗಂಟೆ ಆಯಿತು. ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಅನ್ಲೋಡಿಂಗ್ ಅಂದರು. ಅದಕ್ಕೆ ಕಾಯ್ತಿದ್ವಿ ಬೆಳಗಿಂದ ಟಿಫನ್ ಮಾಡಿ. ಹೇಗೋ ಅನ್ಲೋಡಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅನ್ಲೋಡ್ ಆದಮೇಲೆ ಗಾಡಿ ಸೈಡಿಗೆ ಹಾಕಿದ್ವಿ. ನೋಡಿದ್ರೆ ಫುಲ್ ಮಳೆ ಶುರು ಆಯಿತು. ಈಗಿನ ವಾತಾವರಣನೇ ಹೇಳಕ್ಕೆ ಬರಲ್ಲ, ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಬಿಸಿಲಾಗುತ್ತೆ. ಬೆಳಿಗ್ಗೆ ಓನರ್ ಫೋನ್ ಮಾಡಿ ಚನ್ನಪಟ್ಟಣದಿಂದ ಹಿರಿಯೂರಿಗೆ ಮಿಲ್ಕ್ ಪೌಡರ್ ಲೋಡಿದೆ, ಬೇಗ ಹೋಗಿ ಅಂದರು. ನಾವು ಟಿಫನ್ ಮಾಡೋದು ಬಿಟ್ಟು ಫಸ್ಟ್ ಫ್ಯಾಕ್ಟ್ರಿ ರೀಚ್ ಆಗೋಣ ಅಂತ ಅಲ್ಲೇ ಹೋಟ್ಲ್ ಹತ್ರ ಟಿಫನ್ ಪಾರ್ಸೆಲ್ ತಗೊಂಡು ಹೆಂಗೋ ಬಂದ್ವಿ. ಗೂಗಲಲ್ಲಿ ಲೊಕೇಶನ್ ನೋಡ್ಕೊಂಡು ಫ್ಯಾಕ್ಟ್ರಿ ತಲುಪಿದ್ವಿ. ಫ್ಯಾಕ್ಟ್ರಿ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕಾಟ ಮಾಡಿಸಿದ್ವಿ. ಅದಾದಮೇಲೆ ಗಾಡಿನ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಅಪ್ಪಾಜಿ ರಿವರ್ಸ್ ಹೊಡೆದ್ರು. ಬಾಡಿಯಲ್ಲಿ ಒಂದು ಪ್ಲಾಸ್ಟಿಕ್ ಟಾರ್ಪಲ್ ಹಾಸಿದ್ವಿ. ಮಿಲ್ಕ್ ಪೌಡರ್ 1 ಪ್ಯಾಕೆಟ್ 25 kg ಮೂಟೆ, ಅದು ಒಂದು. ಹೇಗೋ ಲೋಡಿಂಗ್ ಬೇಗ ಆಯಿತು. ಇವಾಗ ಟಾರ್ಪಲ್ಲು ಹಾಕಬೇಕು. ತುಮಕೂರಿಗೆ ಬರೋ ಅಷ್ಟರಲ್ಲಿ ರಾತ್ರಿ ಆಗೋಯ್ತು. ಇದೇ ಟೈಮಿಗೆ ಒಂದು ಸಾಂಗ್ ನೆನಪು ಬಂತು. ಕಷ್ಟ ಒಂದೇ ಬರದು, ಸುಖವು ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರ್ತೈತೆ. ಇವ್ರಿಗೆ ಬರೋ ಅಷ್ಟರಲ್ಲಿ ರಾತ್ರಿ ಆಗೋಯ್ತು. ಬೆಳಿಗ್ಗೆ ಎದ್ದು ಟಿಫನ್ ಪಾರ್ಸೆಲ್ ತಗೊಂಬಂದೆ. ಬೊಬ್ಬೂರ್ ಅಂಡರ್ ಪಾಸ್ ಇದು. 10 ಗಂಟೆಗೆ ಗೋಡಮಾಳಗೆ ಹೋದ್ವಿ. ಹಗ್ಗ ಟಾರ್ಪಲ್ ಎಲ್ಲ ಬಿಚ್ಕೊಂಡು ರಿವರ್ಸ್ ಹೊಡೆದ್ರು ಅಪ್ಪಾಜಿ. ಅನ್ಲೋಡಿಂಗ್ ಸ್ಟಾರ್ಟ್ ಆಯಿತು. ದಿಸ್ ವಿಡಿಯೋ ಈಸ್ ಡೆಡಿಕೇಟೆಡ್ ಟು ಆಲ್ ದ ಡ್ರೈವರ್ಸ್. ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಬ್ಯಾಕ್ ಟು ಹೋಮ್, ಫೋರ್ಟ್ ಸಿಟಿ ಚಿತ್ರದುರ್ಗ. ಎಲ್ಲರಿಗೂ ವಂದನೆಗಳು.